ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಬೇಗನೆ ಜಾಯ್ನ್ ಆಗಿ, ಪ್ರತಿಯೊಂದು ನಿಮ್ಮ ಕೌನ್ಸಿಲಿಂಗ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬನ್ನಿ, ಈಗ ಆಪ್ಷನ್ ಎಂಟ್ರಿ ತುಂಬ ಜನ ಕೇಳ್ತಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಆಪ್ಷನ್ ಎಂಟ್ರಿಲಿ ಏನು ಮಾಡಬೇಕು, ನಾನೀಗ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕ್ಲಿಯರಾಗಿ ಐಡಿಯಾ ಕೊಡ್ತೀನಿ. ಫಸ್ಟ್ ಹೌ ಟು ಪ್ರಿಪೇರ್ ಕಾಲೇಜ್ ಲಿಸ್ಟ್, ಅಂದರೆ ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ಥರ ಪ್ರಿಪೇರ್ ಮಾಡಬೇಕು. ಆಮೇಲೆ ನಿಮ್ಮೊಂದು ಈ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ, ನೀವು ಈ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ ಲಿಸ್ಟ್ ಕೂಡ ಲಿಸ್ಟ್ ಮಾಡೋದು ಕೂಡ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಸ್ಟೂಡೆಂಟ್ಸು, ಅದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ. ಅದೇ ಕೂಡ ಇಲ್ಲಿ 3 ಪಾಯಿಂಟ್ಸಾಗಿ ಬರ್ದಿರೋದು ನಾನು. ನೆಕ್ಸ್ಟು KCT ರ್ಯಾಂಕು, ಅದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲು ನಿಮಗೆ ಇಲ್ಲಿ ಕಾಣಿಸ್ತಿದ್ದಂಗೆ ಕಾಲೇಜ್ ವರ್ಸಸ್ ಕೋರ್ಸಸ್ ನಿಮಗೆ ಒಂದು ಈಗ ಡಿಸೈಡ್ ಮಾಡಬೇಕು. ಈಗ ನಿಮಗೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದಿರುತ್ತಲ್ವ, ಆವಾಗ ನಿಮ್ಗೆ ಏನು ಮಾಡ್ಕೊಂಡ್ರೆ ಕಾಲೇಜು ಮತ್ತು ಕೋರ್ಸು ನೀವು ಯಾರನ್ನ ಡಿಸೈಡ್ ಮಾಡ್ತೀರಾ. ನಾನು ಕಾಲೇಜ್ ಯಾವುದಾದ್ರು ಸಿಕ್ಕರೆ ಸಾಕು, ಈ ಕೋರ್ಸ್ ಯಾವುದಾದ್ರು ಸಿಕ್ಕರೆ ಸಾಕು, ನಿಮಗೆ ಒಂದು ಕ್ಲಿಯರಾಗಿ ಐಡಿಯಾ ಸಿಗಬೇಕು. ನಾನು ಇದೇ ಕಾಲೇಜ್ಗೆ ಹೋಗಬೇಕು, ಇಲ್ಲಾಂದರೆ ಯಾವುದೇ ಕಾಲೇಜ್ ಸಿಕ್ಕರೂ ಪರವಾಗಿಲ್ಲ, ಇದೇ ಕೋರ್ಸ್ ಹೋಗಬೇಕು. ಆ ಒಂದು ಕ್ಲಾರಿಟಿ ನಿಮಗೆ ಇರಬೇಕಾಗುತ್ತೆ ಫಸ್ಟು. ಆಮೇಲೆ ಕಟ್ ಆಫ್ನ ನೋಡಬೇಕಾಗುತ್ತೆ. ನೋಡಿ, ನಿಮಗೆ ಇದು ಮೇನ್ ಒಂದು ಕಟ್ ಆಫ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಮಲ್ಲಿ. ಕಟ್ ಆಫ್ನ ನೋಡ್ಕೊಂಬಿಟ್ಟು ಆಮೇಲೆ ನೀವು ಕಾಲೇಜ್ ಲೀಸ್ಟ್ನ ಮಾಡ್ಬೋದು. ಈಗ ಬನ್ನಿ, ಯಾವ ಥರ ಕಾಲೇಜ್ ಲೀಸ್ಟ್ ಮಾಡೋದು ಅನ್ನೋದು ಮೇನ್. ನಾವು ಒಂದು KCT ರ್ಯಾಂಕ್ ಒಬ್ಬ ಒಂದು ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ XXX ಅಂತಿದೆ ಅಂದರೆ ಅವನು ಯಾವ ಥರ ಕಾಲೇಜ್ ಲೀಸ್ಟ್ನ ಮಾಡಬೇಕು ನೋಡಿ. ಈಗ ಒಂದು KCT ರ್ಯಾಂಕ್ ನಿಮಗೆ ಈಗ ಬಂದಿರುತ್ತೆ. ಫಸ್ಟು ರ್ಯಾಂಕ್ನ ನೋಡ್ಕೊಳ್ಳಿ, ನಿಮ್ದು ಎಷ್ಟೋ ಒಂದು ರ್ಯಾಂಕ್ ಇರುತ್ತೆ. ನಾನು XX ಅಂತ ಬರ್ತಿದ್ದೀನಿ. ನೀವು ಇವಾಗ ಕಾಲೇಜ್ ಲೀಸ್ಟ್ನ ಯಾವ ಥರ ಮಾಡಬೇಕು, ನಿಮಗೆ ಕಟ್ ಆಫಲ್ಲಿ ಹೋದರೆ ನಿಮಗೆ ಕಾಲೇಜ್ ಲೀಸ್ಟ್ ಸಿಕ್ಬಿಡುತ್ತೆ. ನಿಮ್ಮ ಕಾಲೇಜಲ್ಲಿ ಎಷ್ಟೋ ನಿಮಗೆ ಆ ಕಾಲೇಜಲ್ಲಿ ನಿಮಗೆ ಈ ಕಾಲೇಜ್ ಸಿಗ್ಬೋದು, ಈ ಕಾಲೇಜ್ ಸಿಗ್ಬೋದು. ಕಟ್ ಆಫ್ ಯಾವ ಥರ ಅಂದರೆ ಡೌನ್ ಮಾಡೋದು ನಮ್ಗೆ ಗೊತ್ತಿರುತ್ತೆ, ಒಂದು ವೆಬ್ಸೈಟಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಡೌನ್ ಮಾಡ್ಬೋದು. ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಈಗ ಅದು ಬೇಡ, ಕಟ್ ಆಫ್ ನಿಮಗೆ ಸಿಗುತ್ತೆ, ಕಟ್ ಆಫ್ನ ಕಾಲೇಜ್ ನೋಡ್ಕೋತೀರಾ. ಈ ಥರ ಪ್ರಯಾರಿಟಿ ನೀವು ಮಾಡ್ಕೋಬೇಕು. ಅಂದರೆ ಯು ವೋಂಟ್ ಗೆಟ್ ಅಂದರೆ ಇವು ನಿಮಗೆ ಇದು ಸಿಗೋಲ್ಲ, ಈ ಕಾಲೇಜ್ ನನಗೆ ಸಿಗೋಲ್ಲ, ಅವನ್ನ ಟಾಪ್ ಕಾಲೇಜಸ್ ಅಂತೀವಿ. ಯು ವೋಂಟ್ ಗೆಟ್ ಬರೋದಿಲ್ಲ ನಾನು ಇದನ್ನ. ಯು ವೋಂಟ್ ಗೆಟ್ ಅಂದರೆ ನಿಮಗೆ ಟಾಪ್ ಕಾಲೇಜಸ್ ಸಿಗೋಲ್ಲ, ಅವನ್ನೇ ಮಾಡಬೇಕು. ನೀವು ಫಸ್ಟ್ ಪ್ರಯಾರಿಟಿ ಇರಬೇಕು. ನಿಮ್ಗೆ ಎಷ್ಟೇ ರ್ಯಾಂಕ್ ಇರಲಿ ಪರವಾಗಿಲ್ಲ, ನಿಮ್ಮ ರ್ಯಾಂಕ್ ನಿಮ್ಮದು 10K ಇರಲಿ, 20K ಇರಲಿ, 1 lakh ಇರಲಿ, 2 lakh ಇರಲಿ, ಎಷ್ಟೇ ರ್ಯಾಂಕ್ ಇರಲಿ, ಅದನ್ನು ನೀವು ಫಸ್ಟ್ ಪ್ರಯಾರಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಯು ಮೈಟ್ ಗೆಟ್ ಅಂದರೆ ಇದು 50, ನನಗೆ ಈ ಕಾಲೇಜ್ ಸಿಗ್ಬೋದು, ಮೇ ಬಿ, ಬಟ್ 100% ಶೋರಿಟಿ ಅಲ್ಲ. ಯು ವಿಲ್ ಗೆಟ್ ಇದು 100% ನನಗೆ ಇದು ಪಕ್ಕಾ ಬರುತ್ತೆ. ಈ ಥರ ಒಂದು 3 ಪ್ಯಾರಾ ಥರ ಮಾಡಿ, 3ನ ಒಂದು ಕಾಲೇಜ್ ಲಿಸ್ಟ್ ಥರ ಮಾಡಿ. ಫಸ್ಟು ಈಗ ಯಾವುದು ಮಿಸ್ಟೇಕ್ ಮಾಡಬಾರ್ದು ಅಂದರೆ, ನಿಮಗೆ ಆಪ್ಷನ್ ಎಂಟ್ರಿಲಿ ಯಾವುದೇ ಥರ ಲಿಮಿಟ್ಸ್ ಇರೋದಿಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆಪ್ಷನ್ ಎಂಟ್ರಿ ಅಂದರೆ ಜಸ್ಟ್ ಕಾಲೇಜ್ನ ಆ್ಯಡ್ ಮಾಡೋದು, ಅದು ಬಿಟ್ಟಾಗಿ ಹೇಳ್ತೀನಿ ನಾನು ಯಾವ ಥರ ಆ್ಯಡ್ ಮಾಡೋದು ಕೂಡ. ಯಾವುದೇ ಕಾರಣಕ್ಕೂ ಲಿಮಿಟ್ಸ್ ಇರೋದಿಲ್ಲ, ಎಷ್ಟು ಕಾಲೇಜಸ್ ಅಂತ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಎಕ್ಸಾಂಪಲ್ RV USC BMS ತೊಗೊಂಡಿದ್ದೀನಿ ನಾನು, ಸುಮ್ಮನೆ ಎಕ್ಸಾಂಪಲು. ಅದರಿಂದ ನಿಮ್ಗೆ ಈ ಥರ ಮಾಡ್ಬೋದು ಅಂತ ಹೇಳ್ತೀನಿ. ನನಗೆ ಈಗ ಫಸ್ಟು BMS ಕಾಲೇಜ್ ಬೇಕು ನನಗೆ. ಅಲ್ಲಿ ಯಾವುದು ಕೋರ್ಸ್ ಸಿಕ್ಕರೂ ಪರವಾಗಿಲ್ಲ. ಎಕ್ಸಾಂಪಲ್ ನನಗೆ ಫಸ್ಟ್ ಪ್ರಯಾರಿಟಿ CSE ಕೊಡ್ತೀನಿ, ನೆಕ್ಸ್ಟ್ TC ಕೊಡ್ತೀನಿ, ನೆಕ್ಸ್ಟ್ ISC ಕೊಡ್ತೀನಿ. ಅಂದರೆ ಇದು ನನಗೆ ಫಸ್ಟ್ ಟಾಪಲ್ಲಿ ಇಟ್ಕೋತೀನಿ, ಹೌದಾ. ನೆಕ್ಸ್ಟು ನನಗೆ ಮೋಸ್ಟ್ಲಿ ಮೈಟ್ ಗೆಟ್ ಅಂದರೆ ನಾನು ಹೇಳ್ದಲ್ವ, ಇದನ್ನ ನನಗೆ ಯಾವ್ದು ತೊಗೋತೀನಿ ಅಂದರೆ ಇನ್ನು RV ತೊಗೊತೀನಿ. ಈಗ BMS ನಂಗೆ ಸಿಗ್ಬೋದು, ಸಿಗ್ದೇ ಇರೋ ಅಂದರೆ ನನಗೆ ಸಿಗೋದಿಲ್ಲ, ಕಷ್ಟ ಇದೆ. ನೆಕ್ಸ್ಟ್ RV ಸಿಗ್ಬೋದು. ಒಂದು ಎಕ್ಸಾಂಪಲ್ ಅಂದರೆ ನಾನು ಎಷ್ಟು ಹಿಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇಟ್ಬಿಟ್ಟು ಮಿಡಲಲ್ಲಿ ನಾನು RV ಇಡ್ತೀನಿ. ನನಗೆ UVC ಸಿಕ್ಕೇ ಸಿಗುತ್ತೆ 100%. ಅಂದರೆ ಅದನ್ನು ನೀವು ಒಂದು ಸ್ವಲ್ಪ 21, 22 ಅಲ್ಲಿ ಇಡ್ತೀನಿ. ಆಮೇಲೆ ನಮಗೆ ಈ ಬ್ರ್ಯಾಂಚ್ ನೋಡಿ, ಈ ಕಾಲೇಜೇ ಬೇಕು ನನಗೆ, ಈ ಬ್ರ್ಯಾಂಚ್ ಏನು ಇಷ್ಟೊಂದು ಇಷ್ಟ ಇಲ್ಲ ಅಂದರೆ ನೀವು ಲಾಸ್ಟ್ 50 ಇಡ್ಬೋದು ನೋಡಿ. ಟಾಪ್ ಕಾಲೇಜಸ್ ಕಂಪಲ್ಸರಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಇದು ಏನೇ ಒಂದು ಮಿನಿಮಮ್, ನೀವು ಏನೇ ಒಂದು ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ, ಮಿನಿಮಮ್ 100 ಕಾಲೇಜ್ನ ಆಪ್ಷನ್ ಎಂಟ್ರಿಲಿ ಕಂಪಲ್ಸರಿ ಆ್ಯಡ್ ಮಾಡಿ. ಯಾಕಂದರೆ ಇದು ನಿಮಗೆ ಏನಪ್ಪ ಆಗುತ್ತಂದರೆ, ನಿಮಗೆ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸು ತಮಗೆ ಸುಮ್ಮನೆ 10 ಕಾಲೇಜು 20 ಕಾಲೇಜಸ್ ನಾವು ಪ್ರತಿ ವರ್ಷ ನೋಡ್ತೀನಲ್ಲ, ಕಾಲೇಜಸ್ಸೇ ಆ್ಯಡ್ ಮಾಡಲ್ಲ. ಏನಾಗುತ್ತೋ ಗೊತ್ತಿಲ್ಲ, ನಂಗೆ ಇಷ್ಟೇ ಕಾಲೇಜಸ್ ಸಾಕು, ನೆಕ್ಸ್ಟ್ ಆ್ಯಡ್ ಮಾಡೋಲ್ಲ. ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ನಲ್ಲ, ಟಾಪ್ 10 ಕಾಲೇಜಸ್ ಅದು ರ್ಯಾಂಕ್ 1 ಇರಲಿ, 2 ಇರಲಿ, 1K ಇರಲಿ, ಟಾಪ್ 1 ಹಿಡ್ಕೊಂಬಿಟ್ಟು ಲಾಸ್ಟ್ವರೆಗೂ ನಿಮ್ಗೆ ಎಷ್ಟು ಕಾಲೇಜಸ್ ಇದೆಯೋ ಆಲ್ಮೋಸ್ಟ್ ಒಟ್ನಲ್ಲಿ 100 ಅಬೋ ಕಾಲೇಜ್ನ ನೀವು ಆ್ಯಡ್ ಮಾಡಿ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಮಿನಿಮಮ್ 100 ಕಾಲೇಜ್ನ ಇಟ್ಕೊಂಡಿರಿ. ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಕಾಲೇಜ್ನ ಆ್ಯಡ್ ಮಾಡಿ. ಯಾಕಂದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಮಗೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ನೀವು ಕಾಲೇಜಸ್ ತುಂಬ ಆ್ಯಡ್ ಮಾಡ್ತೀರಾ, ಅದರಲ್ಲಿ ಯಾವುದಾದ್ರು ಒಂದು ಕಾಲೇಜ್ ಕಂಪಲ್ಸರಿ ಸಿಗುತ್ತೆ. ಇದು ಒಂದು ಮೇನ್ ಇಂಪಾರ್ಟೆಂಟ್ಸ್. ಯಾಕಂದ್ರೆ ಪ್ರತಿ ವರ್ಷ ಈ ಥರ ಸ್ಟೂಡೆಂಟ್ಸು ತುಂಬ ಮಿಸ್ಟೇಕ್ ಮಾಡಿಸ್ತಾರೆ. ನಿಮಗೆ ಅಲ್ಲಿ ಬೇಕಾದ್ರೆ ಐಡಿಯಾ ಸಿಗಬೇಕಂದ್ರೆ ನೀವು ತುಂಬ ಕಾಲೇಜಸ್ನ ಆ್ಯಡ್ ಮಾಡಿ. ನಿಮಗೆ ಮಾಕ್ ಅಲೈನ್ಮೆಂಟ್ ಅಂತ ಬಿಡ್ತಾರೆ ಸ್ಟಾರ್ಟಿಂಗಲ್ಲಿ. ಮಾಕ್ ಅಲೈನ್ಮೆಂಟಲ್ಲಿ ಸುಮ್ಮನೆ ಒಂದು ಟೆಂಪ್ರರಿ ಕಾಲೇಜಸ್ ಸಿಗ್ಬೋದು ಅಂತ ಗೊತ್ತಾಗುತ್ತೆ, ಆವಾಗ ನಿಮಗೆ ಸಿಗುತ್ತೆ. ಸಿಕ್ಕರೆ ಈ ಕಾಲೇಜ್ ಸಿಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಬೇರೆ ಕಾಲೇಜ್ ಸಿಗ್ಬೋದು. ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ನೀವು ಕಾಲೇಜೇ ಆ್ಯಡ್ ಮಾಡಿಲ್ಲ, ಅಲ್ಲಿ ನಿಮಗೆ ಸೀಟೇ ಸಿಕ್ಕಿಲ್ಲ, ನಂಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಐಡಿಯಾ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಆ್ಯಡ್ ಮಾಡಿ ಅಂತ ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗೆ ಇದು. ಆಮೇಲೆ ನಿಮ್ಮ ಒಂದು ಈ ಪಾಯಿಂಟ್ಸ್ನ ಒಂದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಏನಪ್ಪ ಅಂದರೆ, ಈಗ ನನಗೆ ತುಂಬ ಸ್ಟೂಡೆಂಟ್ಸು
ನನಗೆ ಈ ಕಾಲೇಜಸ್ ಬೇಕು, ಅದರಲ್ಲಿರೋ ಯಾವ ಬ್ರ್ಯಾಂಚ್ ಆದರೂ ಪರವಾಗಿಲ್ಲ. ತುಂಬ ಸ್ಟೂಡೆಂಟ್ಸ್ ಆ ಥರ ಮಾಡ್ತಾರೆ. ಓಕೆ, ನನಗೆ ಈ ಒಂದು ಕಾಲೇಜಸ್ ಬೇಕು, ಬಿ ಎಮ್ ಎಸ್ ಬೇಕು, ಬಿ ಎಮ್ ಎಸ್ಲಿ ಎಲ್ಲ ಬ್ರ್ಯಾಂಚಸ್ CSE SC MC ಸಾರಿ ಮೆಕ್ಯಾನಿಕಲ್, ಸಿವಿಲ್, AML ಡಿ ಎಸ್ ಎಲ್ಲ ಹಾಕೊಂಡ್ಬಿಡ್ತಾರೆ. ನೆಕ್ಸ್ಟ್ RV UAC BMS ಎಲ್ಲ ಈ ಥರ ಕಾಲೇಜಸ್ ತುಂಬ ಹಾಕೊಂತಾರೆ. ಐ ಥಿಂಕ್ ಇದು ಬ್ಯಾಡ್ ಥಿಂಗ್. ಯಾಕಂದರೆ ಕಾಲೇಜಸ್ಗೋಸ್ಕರ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿರೋವಂಥ ಎಲ್ಲ ಕೋರ್ಸಸ್ ಹಾಕೊಳ್ಳೋದು ಇದು ಒಂದು ಬ್ಯಾಡ್ ಥಿಂಗ್. ಯಾಕಂದ್ರೆ ಮುಂದೆ ಕೂಡ ನಿಮ್ಗೆ ಅಷ್ಟೊಂದು ಹೆಲ್ಪ್ ಆಗೋಲ್ಲ ಅಷ್ಟೊಂದು. ಒಟ್ನಲ್ಲಿ ನಿಮಗೆ ಕಾಲೇಜಸ್ಸು ಮತ್ತು ಕೋರ್ಸ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇವಾಗ ಟೈಮ್ ಇದೆಯಲ್ಲ, 2-3 ಡೇಸ್ ಸ್ಪೆಂಡ್ ಮಾಡಿ. ಯಾವುದು ಕಾಲೇಜಸ್ಗೆ ಹೋಗಬೇಕು, ಯಾವ ಕೋರ್ಸ್ಗೆ ಹೋಗಬೇಕು, ಇವಾಗ ನಿಮಗೊಂದು ಐಡಿಯಾ ಬೇಕೇ ಬೇಕು. ಯಾಕಂದರೆ ಈಗ ಒಂದು 2-3 ಡೇಸಲ್ಲಿ ನಿಮಗೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಕೂಡ ಮುಂದೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳೋದು, ಟೈಮ್ ಸಿಕ್ಕಾಗೆಲ್ಲ ಇನ್ನೂ ಒಂದು ಪಾಯಿಂಟ್ಸ್ ಇಟ್ಕೊಂಡು ಆಮೇಲೆ ಇನ್ನೊಂದು ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂದರೆ, ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಏನಪ್ಪ ಮಾಡ್ತಾರೆ ಅಂದರೆ, ಕಾಲೇಜಸ್ನ ಆ್ಯಡ್ ಮಾಡ್ತಾರೆ, ಯಾವುದೋ ಒಂದು ಕೋರ್ಸ್ನ ಆ್ಯಡ್ ಮಾಡ್ತಾರೆ, ತುಂಬ ದೂರ ಇರುತ್ತೆ. ಎಕ್ಸಾಂಪಲ್ ಈಗ ಒಬ್ಬ ಕಾಲೇಜಸ್ದು ಈಗ ನಾನು ಒಂದು ಸುಮ್ಮನೆ ಎಕ್ಸಾಂಪಲ್ RV ಮತ್ತು UACಗೆ ಅಂದರೆ ನಮ್ಮ ಮನೆ ಎಲ್ಲೋ ಇದೆ, ಕಾಲೇಜಸ್ ಎಷ್ಟೋ ದೂರ ಇದೆ. ನಾನು ಆ ಕಾಲೇಜಿಂದ ಮನೆಗೆ ಹೋಗೋಕ್ಕೆ 2 hours 3 hours ಆಗಬೇಕಾಗುತ್ತೆ. ಆವಾಗ ನೀವು ಮತ್ತೆ PG ಮಾಡಬೇಕು, ಹಾಸ್ಟೆಲ್ ಮಾಡಬೇಕು, ತುಂಬ ಅಮೌಂಟ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಮತ್ತು ಒಂದು ಕಾಲೇಜಿಂದ ಒಂದು ಕಾಲೇಜ್ಗೆ ಟ್ರಾವೆಲ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೂಡ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಅಂದರೆ 1.5 hours 2 hours ಕೂಡ ಹೋಗಿ ಬರೋಕ್ಕೆ, ಇಲ್ಲ 3 hours 4 hours ಗಂಟೆ ಆಗ್ತಿರುತ್ತೆ. ಆ ಟೈಮಲ್ಲಿ ನೀವು ಮಿಸ್ಟೇಕ್ಸ್ನ ಮಾಡಬಾರ್ದು. ಏನಪ್ಪ ಅಂದರೆ, ನಿಮ್ಗೆ ಯಾವುದು ಹತ್ರ ಆಗುತ್ತೆ, ನಿಯರ್ಲಿ ಆದಷ್ಟು ನಿಮ್ಮ ಹತ್ರ ಆಗುವಂಥ, ಮನೆ ಹತ್ರ ಆಗುವಂಥ ಒಳ್ಳೆ ಕಾಲೇಜಸ್ನ ಪ್ರಿಪೇರ್ ಮಾಡಿ ನೀವು ಕಾಲೇಜ್ ಲಿಸ್ಟ್ ಕೂಡ ಮಾಡಿ. ಯಾಕಂದರೆ ನಿಮ್ಮ ಹತ್ರ ಈ ಮನೆ ಹತ್ರ ಯಾವುದೋ ಆಗುತ್ತೆ ಹತ್ರ ಆದರೆ ನಿಮಗೆ ಟೈಮಲ್ಲಿ ಉಳಿಯುತ್ತೆ. ಅದರಿಂದ ನೀವು ಬೇರೆದೇನಾದರೂ ಮಾಡ್ಬೋದು. ಬರೀ ನೀವು ಜಸ್ಟ್ ಒಂದು ಕಾಲೇಜಸ್ಗೋಸ್ಕರನೇ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ನಿಮ್ಮ ಮುಂದೆ ಕಷ್ಟ ಆಗ್ಬೋದು. ಯಾಕಂದರೆ ಟೈಮಲ್ಲಿ ತುಂಬ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೆಕ್ಸ್ಟ್ ಏನಪ್ಪ ಇನ್ನೊಂದೇನೆಂದರೆ, ನಿಮ್ಮ ಒಂದು ಕಾಲೇಜಸ್ಸು ಕೋರ್ಸಸ್ಸು ಇದ್ರ ಬಗ್ಗೆ ನಿಮಗೆ ಡಿಟೇಲ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಕೂಡ ಹೇಳ್ತೀನಿ. ಯಾಕಂದರೆ ಕಾಲೇಜಸ್ ಇಂಪಾರ್ಟೆಂಟ್, ಕೋರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಸಿಕ್ತು ಅನಿಸುತ್ತೆ. ಆಪ್ಷನ್ ಇಟ್ಟು ಯಾವ ಥರ ಮಾಡಬೇಕು, ಯಾವ ಥರ ಲಿಸ್ಟ್ ಮಾಡಬೇಕು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.